ಆತ್ಮೀಯರೇ, ಬೆಂಗಳೂರಿನಲ್ಲಿ ಮೊದಲ ಹೆರಿಗೆ ಆಸ್ಪತ್ರೆ, ವಾಣಿ ವಿಲಾಸ ಆಸ್ಪತ್ರೆ ಆರಂಭಗೊಳ್ಳಲು ಕಾರಣವಾದಂತಹ ಘಟನೆಯ ಹಿನ್ನೆಲೆ ಗೊತ್ತಾ? ಗೊತ್ತಿಲ್ಲದಿದ್ದರೆ ಅದನ್ನ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. 18ನೇ ಶತಮಾನದ ಸಮಯ ಬೆಂಗಳೂರಿನಲ್ಲಿ ತೀವ್ರ ಬರಗಾಲ ಆವರಿಸಿತ್ತು. ದನ ಕರುಗಳ, ಕೂಸು ಕುಡಿಗಳ, ಜನಸಾಮಾನ್ಯರ ಪರಿಸ್ಥಿತಿ ಹದಗೆಟ್ಟಿತ್ತು. ಇದನ್ನು ಮನಗಂಡಂತಹ ಬೆಂಗಳೂರಿನ ದೊಡ್ಡ ವ್ಯಾಪಾರಸ್ಥರೊಬ್ಬರು ಜಲತಜ್ಞರನ್ನ ಒಳಗೊಂಡಂತಹ ಒಂದು ತಂಡವನ್ನ ರಚಿಸಿ ಕೆಆರ್ ಪುರಂನ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲೆಂದು ಬೆಂಗಳೂರಿನ ವೈಟ್ಫೀಲ್ಡ್ ಹತ್ತಿರ ಸುಮಾರು 260 ಎಕರೆ ಜಾಗದಲ್ಲಿ ಕೆರೆಯನ್ನು ನಿರ್ಮಿಸಿದರು. ಅವರೇ ಆಗಿನ ಕಾಲದ ಆಗರ್ಭ ಶ್ರೀಮಂತ ವ್ಯಾಪಾರಿಗಳು, ಸಹೃದಯಿ ದಾನಿಗಳು ಆದಂತಹ ನಮ್ಮ ಹೆಮ್ಮೆಯ ಎಲೆ ಮಲ್ಲಪ್ಪ ಶೆಟ್ಟರು. ಅಂದು ಅವರು ಕಟ್ಟಿಸಿದ ಕೆರೆಯೇ ಇಂದಿನ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ. ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರನ ದೇವಸ್ಥಾನದ ಜೀರ್ಣೋದ್ಧಾರಕರು ಸಹ ಇದೇ ಎಲೆ ಮಲ್ಲಪ್ಪ ಶೆಟ್ಟರು. ಕೆರೆಯ ಕಾಮಗಾರಿ ನಡೆಯುವ ಸಮಯದಲ್ಲಿ ಕಾಮಗಾರಿಯ ವೀಕ್ಷಣೆ ಮಾಡುವುದು, ಕಾರ್ಮಿಕರಿಗೆ ಕೂಲಿ ನೀಡುವುದು ಇವೆಲ್ಲ ಮಲ್ಲಪ್ಪ ಶೆಟ್ಟರ ನಿತ್ಯ ಕಾಯಕವಾಗಿತ್ತು. ಹೀಗಿರುವಾಗ ಒಂದು ದಿನ ಕೆರೆ ಕೆಲಸ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದಾಗ ದಾರಿಯಲ್ಲಿ ನಡೆದ ಒಂದು ಘಟನೆ ಅವರ ಮನಸ್ಸಿಗೆ ತೀವ್ರ ನೋವನ್ನು ಉಂಟುಮಾಡಿತ್ತು. ಶೆಟ್ಟರು ತಮ್ಮ ಗಾಡಿಯಲ್ಲಿ ಹೋಗುತ್ತಿರುವಾಗ ಮಾರ್ಗ ಮಧ್ಯ ಗರ್ಭಿಣಿ ಸ್ತ್ರೀಯೊಬ್ಬಳು ಹೆರಿಗೆ ನೋವಿನಿಂದ ಬಳಲುತ್ತಿರುವುದನ್ನು ಕಂಡರು. ತಕ್ಷಣ ಅಲ್ಲೇ ಸುತ್ತಮುತ್ತಲಿದ್ದ ಹೆರಿಗೆಯನ್ನು ಮಾಡಿಸಿದರು. ಆದರೆ ದುರಾದೃಷ್ಟವಶಾತ್ ಆ